ಇಂತಹ ಸಂದರ್ಭದಲ್ಲಿ ಅವನ ಮೈ ಬಿಳುಚಿಕೊಳ್ಳುತ್ತೆ ತನ್ನ ಹೆಂಡತಿ ಸಿಗದೇ ಇದ್ದಾಗ. ಹಾಗೆ ಈ ಮೋಡಗಳೆಲ್ಲ ನೀರೆಲ್ಲ ಚೆಲ್ಲಿ ಮೈಯೆಲ್ಲ ಬಿಳುಚಿಕೊಂಡಂತಹ ಒಬ್ಬ ಕಾಮಾತುರನಂತೆ ಆಕಾಶ ಕಾಣಿಸ್ತಾ ಇದೆ. ಅಂದರೆ ಅದು ಅವನ ಮನಸ್ಸಿನಲ್ಲಿರುವ ಭಾವನೆಯಂತೆಯೂ ಹೌದು. ನಮಗೆ ತೋರಿಸ್ಲಿಕ್ಕೆ ಲೋಕದಲ್ಲಿ ಹೇಗಿರ್ತಾರೆ ಅವರ ಪರಿಸ್ಥಿತಿ, ಎಲ್ಲ ಅನುಕೂಲ ಆಗಿ ಸಿಗ್ತಾರೆ ಅಂತ ಅನ್ನೋಷ್ಟೊತ್ತಿಗೆ ಅವ್ರು ಬರೋದು ಲೇಟ್ ಆಗುತ್ತೆ. ಈ ಟ್ರೈನ್ ತಪ್ಪಿ ಹೋಯ್ತು ಅಂದರೆ ಏನು ಅನ್ಸುತ್ತೆ, ಅವನ ಮುಖ ಬಿಳಿಚ್ಕೊಳ್ಳುತ್ತಲ್ಲ, ಹಾಗೆ ಕಾಣ್ತಾ ಇದ್ದಾನೆ. ಆ ಆಕಾಶದಲ್ಲಿರುವ ಪರಿಸ್ಥಿತಿ ಹಾಗೆ ಕಾಣ್ತಾ ಇದೆ ಅಂತ. ಏಷಾ ಧರ್ಮ ಪರಿಕ್ಲಿಷ್ಟ ನವವಾರಿ ಪರಿಪ್ಲುತ ಸೀತೇವ ಶೋಕ ಸಂತಪ್ತ ಮಹೀಭಾಷ್ಪಂ ವಿಮುಂಚತಿ. ಅದು ಬಿದ್ದ ಮೊದಲ ಮಳೆ ನೆಲಕ್ಕೆ ಬಿದ್ದಾಗ ನೆಲದಲ್ಲಿ ಇದ್ದ ಆಗಿನ ತನಕದ ಬಿಸಿ ಏನಿದೆ ಆ ನೆಲಕ್ಕೆ ಬಿದ್ದ ಕ್ಷಣದಲ್ಲಿ ಅದು ಹೊಗೆಯಾಗಿ ಏಳುತ್ತೆ. ಅದೊಂದು ಗಂಧ ಬೇರೆ. ಆದರೆ ಅವನು ಹೇಳ್ತಾ ಇರೋದು ಹಾಗೆ ಸೀತೆ ತನ್ನ ಬೇಸರದ ಕಣ್ಣೀರನ್ನು ಹಾಕಿದಾಗ ಭೂಮಿ ಬೇಸರ ಮಾಡ್ತಾಳೆ, ನನ್ನ ಮಗಳು ಅಳ್ತಾ ಇದ್ದಾಳೆ ಅಂತ ಅದು ಸುಟ್ಟು ಹೊರಗೆ ಬರುತ್ತೆ. ಹಾಗೆ ಆಕಾಶದಲ್ಲಿ ಬಿದ್ದ ನೀರು ಬಿಸಿ ಬಿಸಿಯಾದ ನೆಲದ ಮೇಲೆ ಬಿದ್ದಾಗ, ನಿಮ್ಮ ದೋಸೆ ಹೆಂಚಿನ ಮೇಲೆ ನೀರು ಹಾಕಿದಂಗೆ ಅಷ್ಟು ಕುಸ್ಚುಯ್ ಅನ್ನೋದೇ ಇರ್ಬೋದು, ಆದರೂ ನೆಲದಲ್ಲಿ ಒಂದು ಹೊಗೆ ಏಳುತ್ತೆ. ನೀವು ರೋಡಿಗೆಲ್ಲ ನೋಡಿದರೆ ಬಿಸಿ ಮಧ್ಯಾಹ್ನದ ರೋಡಲ್ಲಿ ಮಳೆ ಬಂದ ತಕ್ಷಣ ಅಲ್ಲೆಲ್ಲ ಹೊಗೆ ಹೊಗೆ ಹಾಗೆ ತುಂಬಿಕೊಳ್ಳುತ್ತೆ ನೀರು ಬಿದ್ದ ತಕ್ಷಣ. ಹಾಗೆ ನೆಲ ಮರಳಿ ಆ ಬಾಷ್ಪವನ್ನು ಬೇಸರದ ಹೊಗೆಯನ್ನು ಎಬ್ಬಿಸಿದ ಹಾಗೆ ಅಲ್ಲಿ ಅವಳು ಕಣ್ಣೀರಿಡ್ತಾ ಇದ್ದಾಳೆ. ಅದಕ್ಕೆ ನೆಲ ಇಲ್ಲಿ ಬಿಸಿ ಉಸಿರನ್ನು ಹೊರಗೆ ಬಿಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ.